ಯತ್ರ ನಾರಿಸ್ತು ಪೂಜ್ಯಂತೆ ರಮತೆ ತತ್ರ ದೇವತಃ ಅಂದರೆ ಹೆಣ್ಮಕ್ಳನ್ನ ಎಲ್ಲಿ ಗೌರವಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಹೆಣ್ಮಕ್ಳನ್ನ ಎಲ್ಲಿ ಅಗೌರವದಿಂದ ಕಾಣ್ತಾರೋ ಅಲ್ಲಿ ಅವರು ಮಾಡುವ ಕೆಲಸಗಳೆಲ್ಲ ವ್ಯರ್ಥವಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಊರೆಲ್ಲ ದೇವಸ್ಥಾನ ಸುತ್ತಿ ಈ ಥರ ಹೆಣ್ಮಕ್ಳ ಜೊತೆ ವರ್ತನೆಗಳು ಮಾಡಿದ್ರೆ ದೇವರ ಆಶೀರ್ವಾದ ಅಲ್ಲ, ತಂದೆ ತಾಯಿ ಆಶೀರ್ವಾದನೂ ಇರಲ್ಲ, ಹಾಗೆ ಕೂಡ ಜನಗಳ ಅಭಿಪ್ರಾಯ ಕೂಡ ಇರಲ್ಲ. ಇವಾಗೇನು ಕವಿತಾ ಮೇಡಮ್ಮು, ಮಂಜುಳಾ ಮ್ಯಾಮು, ಭವ್ಯ ಅವರು ಹೇಳಿದ್ರು, ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಬೇಜಾರಾಗುತ್ತೋ ಅಷ್ಟೇ ನಾಚಿಕೆ ಕೂಡ ಆಗುತ್ತೆ. ಯಾಕಂತಂದರೆ ಅದು ಕೇಳೋದಕ್ಕೆ ಅಥವಾ ನೋಡೋದಕ್ಕೆ ಅಷ್ಟು ಅಸಹ್ಯಕರವಾಗಿದೆ. ನಾವೆಲ್ಲರೂ ಒಂದು ರಾಜಕೀಯ ಅಂತ ಅಂದ್ಬಿಟ್ಟಂತಂದರೆ ಒಂದು ಸಮಾಜ ಸೇವೆ ಮಾಡುವಂತಹ ಕ್ಷೇತ್ರ ಅಂತ ಅಂದ್ಕೊಂಡು ಎಷ್ಟೋ ಜನ ಇದ್ರಲ್ಲಿ ಬಂದಿರ್ತಾರೆ. ಅಂತಹ ಒಂದು ರಾಜಕೀಯ ಕ್ಷೇತ್ರದಲ್ಲಿದ್ದು ನಾವು ಬೇರೆ ಜನರಿಗೆ ಮಾದರಿಯಾಗಿಬೇಕೇ ವಿನಃ ಬೇರೆ ಯುವಕರಿಗೆ ದಾರಿ ತಪ್ಪಿಸುವಂತಹ ಇಂಥ ಕೆಲಸಗಳನ್ನ ಯಾವತ್ತೂ ಕೂಡ ಮಾಡಬಾರ್ದು. ಈ ಥರ ಮಾಡುವಂಥವ್ರು ಈ ಒಂದು ಕ್ಷೇತ್ರದಲ್ಲಿ ಇರಬಾರ್ದು. ಯಾಕಂದರೆ ಆ ವ್ಯಕ್ತಿನ ನೋಡಿ ಸಾವಿರಾರು ಜನ ಅವ್ರ ಹಿಂದೆ ಬೆಂಬಲದಿರ್ತಾರೆ. ಅವ್ರ ಜೊತೆನೂ ಇವಾಗ ಅವ್ರ ಫ್ರೆಂಡ್ಸ್ ಇರಬಹುದು, ಅವ್ರ ಬ್ರದರ್ಸ್ ಇರಬಹುದು, ಯಾರೇ ಇರ್ಬೋದು. ಈಗ ಅವ್ರಿಗೆ ಏನು ಯೋಚನೆ ಬರುತ್ತೆ ಅಂತಂದರೆ ನನ್ನ ಹೆಂಡತಿಗೂ ಹಿಂಗೆಲ್ಲ ಆಗಿದೆಯೇನೋ ಅಪ್ಪ ಅನ್ನೋ ಥರ ಯೋಚನೆ ಬರೋ ಥರ ಆಗ್ಬಿಟ್ಟಿದೆ. ಮತ್ತು ಇನ್ನೊಂದೇನಂತಂದರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಒಂದು ಒಪಿನಿಯನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಕೂಡ ಇದನ್ನ ಜಾಸ್ತಿ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಏನು ಇದೊಂದು ತಪ್ಪು ಮಾಡಿದ್ದಾರೆ, ಹೆಣ್ಮಕ್ಳು ಮುಖ ಮಾತ್ರ. ಮತ್ತು ಏನು ಇದು ತಪ್ಪು ಮಾಡಿದ್ದಾರೆ ಇದನ್ನ ಜಾಸ್ತಿ ಇನ್ವೆಸ್ಟಿಗೇಷನ್ ಅಲ್ಲ, ಯಾಕಂದರೆ ಪ್ರೂಫ್ ಎಲ್ಲ ಇರೋದ್ರಿಂದ ಆದಷ್ಟು ಬೇಗ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅಂದ್ಬಿಟ್ಟು ನಮ್ಮೆಲ್ಲರ ಅಭಿಪ್ರಾಯ ಕೂಡ ಆಗಿರುತ್ತೆ. ಮತ್ತು ತುಂಬ ಗ್ಯಾರಂಟಿಗಳ ಬಗ್ಗೆ ಹೇಳಬೇಕಾದ್ರೆ ಫ್ರೀಯಾಗಿ ತೊಗೊಂಡು ಹೋಗ್ತಿದ್ದಾರೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಿದ್ದಾರೆ, ಎಲ್ಲೆಲ್ಲೋ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಮೊನ್ನೆ ಶ್ರುತಿ ಮೇಡಮ್ ಮಾತಾಡಿದ್ದು ನೋಡಿದೆ. ಮತ್ತು ರಾಜಕೀಯ ನಾಯಕರುಗಳು, BJP ನಾಯಕರುಗಳು ಮಾತಾಡೋದು ನೋಡಿದ್ದೀನಿ. ನಾನು ಈ ಒಂದು ಚುನಾವಣೆಯಲ್ಲಿ ಕ್ಯಾಂಪೇನಿಗೆ ಹೋದಂತಹ ಸಂದರ್ಭದಲ್ಲಿ ಎಷ್ಟೋ ಹಳ್ಳಿಗಳಿಗೆ ಹೋದಾಗ ಹೆಣ್ಮಕ್ಳುಗಳು ಹಿಂದೆ ಅವರೇನು ಈ ಮುಟ್ಟಾದಂತಹ ಸಂದರ್ಭದಲ್ಲಿ ಬಟ್ಟೆಗಳನ್ನ ಉಪಯೋಗಿಸ್ಕೊಳ್ತಾ ಇದ್ರು, ಈಗಲೂ ಅದೇ ಥರ ಉಪಯೋಗಿಸ್ತಾ ಇದ್ರು. ಈಗೇನು ಈ ಒಂದು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಈ ಒಂದು ಹೆಣ್ಮಕ್ಳಿಗೆ ಈ 2,000 ರೂಪಾಯಿ ಆಗಿರಬಹುದು, ಬಸ್ಸಿನ ವ್ಯವಸ್ಥೆ ಆಗಿರಬಹುದು, ಫ್ರೀ ಕರೆಂಟ್ ಆಗಿರ್ಬೋದು, ಅಲ್ಪ ಸ್ವಲ್ಪ ಜನಗಳಿಗೆ ಬಡತನದಿಂದ ಸ್ವಲ್ಪ ಹೊರಗಡೆ ಬಂದು ನೆಮ್ಮದಿಯಿಂದ ಉಸಿರಾಡುವಂತಹ ಕೆಲಸ ಮಾಡ್ತಾ ಇದೆ. ಇವತ್ತು ನಾನು ಹೋದಾಗ ಒಬ್ರು ಲೇಡಿ ಹೇಳಿದ್ರು, ನಾವು ಈ ಥರ ಬಟ್ಟೆ ಎಲ್ಲ ಉಪಯೋಗಿಸ್ಕೊತಿದ್ವಿ, ಇವತ್ತು ನಾವು ಹೋಗ್ಬಿಟ್ಟು ಪ್ಯಾಡ್ನ ಖರೀದಿಸ್ತೀವಿ ನಾವು, ಅದಕ್ಕೂ ನಮ್ಮ ಹತ್ರ ಕೆಲವು ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಆ ಥರ ನಮ್ಗೆ ಇವಾಗ ನಾವು ಯಾವುದೇ ರೀತಿಯಾದ ಡಿಪೆಂಡ್ ಆಗಿ ಒಬ್ಬ ಗಂಡಸ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇಲ್ಲ ನಾವು, ನಮ್ಮ ಹತ್ರನೂ ಏನೋ ಇದೆ ಅಂತ ಎಷ್ಟು ಖುಷಿಯಾಗಿ ಹೇಳ್ಕೊಳ್ತಾರೆ ಅಂದರೆ ಅಷ್ಟು ಖುಷಿಯಾಗಿ ಹೇಳ್ಕೊಳ್ತಾರೆ. ಸೊ ಹಾಗಾಗಿ ಎಲ್ಲ ನಾಯಕರುಗಳು, BJP ನಾಯಕರುಗಳು ಇಲ್ಲಿ ಬರೀ ನ್ಯೂಸಲ್ಲಿ ನೋಡಿ ಮಾತಾಡೋದಕ್ಕಿಂತ ನೀವು ಹಳ್ಳಿಗೆ ಹೋಗ್ಬಿಟ್ಟು ಹೆಣ್ಮಕ್ಳನ್ನೇ ಕೇಳಿ, ನೀವು ಇದರಿಂದ ನಿಮಗೆ ಉಪಯೋಗ ಆಗ್ತಿದೆಯಾ ಅಥವಾ ಉಪಯೋಗ ಆಗ್ತಿಲ್ವ ಅಂತ ಕೇಳಿದ್ರೆ ನಿಮಗೆ ಅವರೇ ಖಂಡಿತವಾಗ್ಲೂ ಉತ್ತರ ಕೊಡ್ತಾರೆ. ಯಾಕಂದರೆ ನಾವು ಕಾಂಗ್ರೆಸ್ಸಲ್ಲಿ ಇದ್ದೀವಿ ಅಂದ ತಕ್ಷಣ ನಿಮ್ಮ ವಿರುದ್ಧ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ಅಂತ ಅಲ್ಲ, ನೀವು ಪ್ರತಿಯೊಬ್ಬರಿಗೂ ಹೋಗ್ಬಿಟ್ಟು ವಿಚಾರಿಸ್ಬೋದು. ಹಾಗೆ ಇವತ್ತು ಏನು ಈ ಒಂದು ಇನ್ಸಿಡೆಂಟು ಪ್ರಜ್ವಲ್ ರೇವಣ್ಣನವರು ದಯವಿಟ್ಟು ಇವ್ರಿಗೆ ಬೇಗ ಶಿಕ್ಷೆ ಆಗಬೇಕು. ಯಾಕಂತಂದರೆ ತುಂಬ ಹೆಣ್ಮಕ್ಳಿಗೆ ಇದು ಮುಜುಗರ ಆಗಿದೆ. ಅದೇ ರೀತಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ತುಂಬ ಜಾಗರೂಕತೆಯಿಂದ ಇದನ್ನು ನೋಡಿದ್ಮೇಲೆ ತಾವುಗಳು ಕೂಡ ತುಂಬ ಜಾಗರೂಕತೆಯಿಂದ ಇರಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.